ಇವರು ಸ್ವಭಾವತಃ ಮೃದು ಸ್ವಭಾವದವರು. ಇನ್ನೊಬ್ಬರ ಕಷ್ಟಗಳಿಗೆ ಬೇಗ ಸ್ಪಂದಿಸುವವರು. ಯಾರು ಏನೇ ಕಷ್ಟದಲ್ಲಿದ್ರೂ ಸರಿ, ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾರೆ. ಯಾರು ಗೊತ್ತಾ? ರೇವತಿ ನಕ್ಷತ್ರದವರು. ಎಸ್, ನಾನು ಈ ವಿಡಿಯೋದಲ್ಲಿ ಮೀನರಾಶಿ ರೇವತಿ ನಕ್ಷತ್ರದವರಿಗೆ ಶನಿ ಗೋಚಾರದ ಫಲಗಳನ್ನು ತಿಳಿಸುತ್ತಾ ರೇವತಿ ನಕ್ಷತ್ರದ ಒಂದಷ್ಟು ಗುಣಲಕ್ಷಣಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಉಳಿದ ನಕ್ಷತ್ರಗಳಿಗೂ ಮತ್ತು ಉಳಿದ ರಾಶಿಗಳಿಗೂ ಕೂಡ ಈ ಶನಿ ಗೋಚಾರದ ಫಲಗಳನ್ನು ಡೀಟೇಲ್ಡ್ ಆಗಿ ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಎಸ್, ಅದಕ್ಕೆ ಸಾಕಷ್ಟು ಸ್ಟಡಿಗಳು ಬೇಕು, ಪುಸ್ತಕಗಳನ್ನು ರೆಫರ್ ಮಾಡಬೇಕು, ವಿಷಯಗಳನ್ನು ಕಲೆಕ್ಟ್ ಮಾಡಬೇಕು, ನಮಗೆ ತಿಳಿದಿರುವ ವಿಚಾರಗಳನ್ನು ಸೇರಿಸಿ ನಿಮಗೆ ಪ್ರೆಸೆಂಟ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ತಡ ಆಗಬಹುದು, ಬಟ್ ಎಲ್ಲರಿಗೂ ವಿಡಿಯೋಗಳನ್ನು ತಲುಪಿಸ್ತೀನಿ. ಎಸ್, ಮೀನರಾಶಿ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದ ಅಧಿಪತಿ ಬುಧ, ಮೀನದ ಅಧಿಪತಿ ಗುರು. ಹಾಗಾಗಿ ಬುದ್ಧಿ ಮತ್ತು ಜ್ಞಾನ ತುಂಬ ಚೆನ್ನಾಗಿರುತ್ತೆ. ಯಾವುದೇ ವಿಷಯಗಳಾಗಲಿ ಇವರು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ, ಜೀರ್ಣಿಸ್ಕೊಳ್ತಾರೆ. ಅದನ್ನು ತಮ್ಮ ಬದುಕಿನಲ್ಲಿ ಬಳಸ್ಕೊಂಡು ಬರೀ ಬುದ್ಧಿಯಿಂದನೇ ಶ್ರೀಮಂತರಾಗುವಂತಹ ವ್ಯಕ್ತಿಗಳಲ್ಲಿ ರೇವತಿ ನಕ್ಷತ್ರದವರು ಹೆಚ್ಚು ಜಾಸ್ತಿ. ಅವ್ರ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇದೆಯೋ ಇಲ್ವೋ, ಆದರೆ ಬುದ್ಧಿ ಇದೆಯಲ್ಲ, ಆ ಬುದ್ಧಿಯಿಂದ ವ್ಯವಹಾರಗಳನ್ನು ಗೆಲ್ತಾರೆ. ಅತ್ಯದ್ಭುತ ಯಶಸ್ವಿ ವ್ಯಾಪಾರಸ್ಥರಾಗಿ ಗುರುತಿಸ್ಕೊಳ್ತಾರೆ ಈ ಮೀನರಾಶಿ ರೇವತಿ ನಕ್ಷತ್ರದವರು. ಲೆಕ್ಕಾಚಾರ ಮತ್ತು ತಾರ್ಕಿಕ ವಿಚಾರಗಳಲ್ಲಿ ಇವರು ಮುಂದಿರ್ತಾರೆ. ಇನ್ನು ಮಾತಿನ ಕಲೆ ಹೇಳುವ ಹಾಗೆ ಇಲ್ಲ, ಎಲ್ಲವನ್ನ ಮಾತಿನಿಂದನೇ ಗೆದ್ದು ಬಿಡ್ತಾರೆ. ಅಷ್ಟು ಚತುರರು ಇವರು. ಹಾಗೆ ಇವರಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು, ಸಾಮಾಜಿಕ ಚಿಂತನೆಗಳು ಹೆಚ್ಚು ಇರುತ್ತೆ. ದೇವರ ಮೇಲೆ, ಧರ್ಮದ ಮೇಲೆ ಅಪಾರವಾದ ನಂಬಿಕೆ, ಭಕ್ತಿ ಎಲ್ಲವೂ ಜಾಸ್ತಿ ಇರುತ್ತೆ. ಇನ್ನು ರೇವತಿ ನಕ್ಷತ್ರದವರು ಹೆಚ್ಚಾಗಿ ಬರವಣಿಗೆಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಸಿನಿಮಾ ಸಾಹಿತಿಗಳಿರಬಹುದು, ಕಾದಂಬರಿ ಬರೆಯೋರು ಇರಬಹುದು, ಕತೆ ಬರೆಯೋರು ಇರಬಹುದು. ಈ ರೀತಿ ಬರವಣಿಗೆಯಲ್ಲಿ ತಮ್ಮನ್ನು ತಾವು ಹೆಚ್ಚು ತೊಡಸ್ಕೊಂಡಿರ್ತಾರೆ. ಬೇರೆ ಕೆಲಸಗಳಲ್ಲಿದ್ದರೂ ಏನಾದರೂ ಬ್ಲಾಗ್ಸ್ ಬರೆಯೋದು, ಕವಿತೆಗಳನ್ನು ಬರೆಯೋದು, ಕವನಗಳನ್ನು ಬರೆಯೋದು, ಈ ಅಭ್ಯಾಸಗಳಂತೂ ಇದ್ದೇ ಇರುತ್ತೆ. ಬರವಣಿಗೆ ಅಂದರೆ ಇವ್ರಿಗೆ ತುಂಬ ಇಷ್ಟ. ಅದೇ ರೀತಿ ಶಿಕ್ಷಣ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಮಾಧ್ಯಮ ಕ್ಷೇತ್ರ, ಗುರುವಿನ ಪ್ರಭಾವ ಜಾಸ್ತಿ ಇರೋದರಿಂದ ಮಾರ್ಗದರ್ಶಕರಾಗಿ, ಸಲಹೆಗಾರರಾಗಿ, ಬೋಧಕರಾಗಿ ಹೆಚ್ಚು ಗುರುತಿಸ್ಕೊಳ್ತಾರೆ. ಈ ಸರ್ಕಾರಿ ಕ್ಷೇತ್ರಗಳು ಅಂತ ಬಂದಾಗ ವಾರ್ತಾ ಇಲಾಖೆ, ಸಾರಿಗೆ ಇಲಾಖೆ, ಕೈಗಾರಿಕಾ ಕ್ಷೇತ್ರ, ವಾಣಿಜ್ಯ ತೆರಿಗೆ, ಈ ರೀತಿ ಹಲವು ಸರ್ಕಾರಿ ಕ್ಷೇತ್ರಗಳಲ್ಲೂ ಕೂಡ ಇವರು ಹೆಚ್ಚಾಗಿ ಗುರುತಿಸ್ಕೊಳ್ತಾರೆ. ಇನ್ನು ಅದೇ ರೀತಿ ವಿಶೇಷ ಕ್ಷೇತ್ರಗಳಾದಂತಹ ಜ್ಯೋತಿಷ್ಯ, ನ್ಯೂಮರಾಲಜಿ, ಈ ಹಸ್ತ ಸಾಮುದ್ರಿಕೆಯ ಶಾಸ್ತ್ರ, ಇದರಲ್ಲೆಲ್ಲ ಬಹಳ ನಿಪುಣತೆಯನ್ನು ಹೊಂದಿರ್ತಾರೆ. ಬಿಸ್ನೆಸ್ ಅಂತ ಬಂದಾಗ ಸೇಲ್ಸ್, ಮೊಬೈಲ್ ಸೇಲ್ಸ್ ಮಾಡೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದು, ಜೆರಾಕ್ಸ್ ಅಂಗಡಿ, ಇನ್ಸೂರೆನ್ಸ್ ಏಜೆಂಟ್ಗಳು, ಈ ಥರದ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ರೇವತಿ ನಕ್ಷತ್ರದವ್ರು ಗುರುತಿಸ್ಕೊಳ್ತಾರೆ. ಸೊ ಇವರ ಮೈನಸ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಬೇರೆಯವರ ವಿಚಾರಗಳಿಗೆ ಇವ್ರು ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ. ಇವ್ರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬೇರೆಯವರ ವಿಚಾರಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ. ಮೊದಲು ಅದನ್ನು ಕಡಿಮೆ ಮಾಡಬೇಕು. ಅದನ್ನು ಕಡಿಮೆ ಮಾಡಿ ಇವರೇ ತಲೆ ಕೆಡಿಸ್ಕೊಂಡು ಇವರ ಬದುಕಿಗೆ ಒಂದು ಟ್ರ್ಯಾಕ್ ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಅಲ್ಲಿ ಇವರ ಬುದ್ಧಿವಂತಿಕೆಯಿಂದ, ಇವರ ಜ್ಞಾನದಿಂದ 200% ಸಕ್ಸಸ್ ಆಗ್ತಾರೆ. ಹಾಗೆ ಇನ್ನೊಬ್ಬರನ್ನ ಅತಿಯಾಗಿ ನಂಬೋದು ಇವರ ದೊಡ್ಡ ವೀಕ್ನೆಸ್ ಪಾಯಿಂಟ್. ಕಣ್ಮುಚ್ಕೊಂಡು ನಂಬಿಡ್ತಾರೆ. ಆ ಥರ ಎಲ್ಲ ನಂಬಬಾರದು ರೇವತಿ ನಕ್ಷತ್ರದವರು. ಯಾಕೆ ಅಂದರೆ ಬುಧ ಲೆಕ್ಕಾಚಾರ. ನೀವು ಲೆಕ್ಕಾಚಾರ ಹಾಕಿ ಅಳೆದು ತೋಗಿ ಇನ್ನೊಬ್ಬರನ್ನು ನಂಬಬೇಕು, ದಿಢೀರಂತ ನಂಬಿಡೋದಲ್ಲ. ಆಮೇಲೆ ಯಾವಾಗಲೂ ಗೊಂದಲದಲ್ಲಿ ಇರ್ತೀರ ಡಿಸಿಷನ್ ತಗೊಳ್ಳೋದ್ರಲ್ಲಿ. ತುಂಬ ಚಂಚಲ ಸ್ವಭಾವ. ಪ್ರಮುಖವಾದ ವಿಚಾರಗಳು ಬಂದಾಗಲೇ ನೀವು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ತುಂಬ ಗೊಂದಲದಲ್ಲಿ ಇದ್ಬಿಡ್ತೀರ. ಇದರಿಂದ ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿಯಾಗಿ, ನೆಗೆಟಿವ್ ಥಿಂಕಿಂಗ್ಸ್ ಜಾಸ್ತಿಯಾಗಿ, ಬೇಡದ ಆಲೋಚನೆಗಳು ನಿಮ್ಮ ಮೈಂಡ್ಗೆ ಬಂದು ತಲುಪಿ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀರ. ಇದೆಲ್ಲ ರೇವತಿ ನಕ್ಷತ್ರದ ಒಂದಷ್ಟು ಗುಣಲಕ್ಷಣ, ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್, ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್. ಓಕೆ, ಇಂಥ ರೇವತಿ ನಕ್ಷತ್ರದವರಿಗೆ ಶನಿ ಈಗ ಅವರದೇ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದ್ರಿಂದ, ಅದು ಮೇ 18ರಿಂದ ಅಕ್ಟೋಬರ್ 10ರವರೆಗೂ ಕೂಡ ಶನಿ ರೇವತಿ ನಕ್ಷತ್ರದಲ್ಲಿ ಪಾದಗಳನ್ನು ಚೇಂಜ್ ಮಾಡ್ತಾರೆ. ಬಟ್ ಇಷ್ಟು ದಿನಗಳ ಕಾಲ ಅದೇ ನಕ್ಷತ್ರದಲ್ಲಿ ಸಂಚರಿಸ್ತಾರೆ.
ರೇವತಿ ನಕ್ಷತ್ರದ ಅಧಿಪತಿ ಬುಧ, ಮೀನರಾಶಿಯ ಅಧಿಪತಿ ಗುರು, ಶನಿ, ಜೊತೆಗೆ 12ನೇ ಮನೆ. ಅರ್ಥ ಮಾಡಿಕೊಂಡು ಇಷ್ಟು ದಿನ ನೀವು ಕರೆಕ್ಟಾಗಿ ಬಳಸ್ಕೊಂಡ್ರೆ ಡೆಫಿನೆಟ್ಲಿ ಇದು ಇನ್ನೊಂದು ಹಂತಕ್ಕೆ ನಿಮ್ಮ ಬದುಕನ್ನು ತೆಗೆದುಕೊಂಡು ಹೋಗುತ್ತೆ. ಇದು ನಿಮಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ತಿಳ್ಕೊಳ್ಳಿ. ಮೊದಲ ಇನ್ನಿಂಗ್ಸಲ್ಲಿ ನೀವೇನು ತಪ್ಪು ಮಾಡಿದಿರೋ ಅಲ್ಲಿಗೆ ಬಿಟ್ಬಿಡಿ. ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಾರೂ ಕೂಡ ಸಣ್ಣ ತಪ್ಪುಗಳನ್ನು ಮಾಡಬಾರದು. ಯಾಕೆ ಅಂದರೆ ಈಗ ಶನಿ ಮಹಾತ್ಮರು ನಿಮ್ಮ ನಕ್ಷತ್ರಕ್ಕೆ ಬಂದಿದ್ದಾರೆ. ದಂಡಂ ದಶಗುಣಂ. ತಪ್ಪು ಮಾಡಿದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ, 7.5 ಬೇರೆ. ಅರ್ಥ ಮಾಡ್ಕೊಳ್ಳಿ, ಶಿಸ್ತು ಬೇಕು, ತಪ್ಪು ಮಾಡಬಾರದು. ಶನಿ ಮಹಾತ್ಮರು ರೇವತಿ ನಕ್ಷತ್ರಕ್ಕೆ ಬಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಹಳೆಯ ಕರ್ಮಗಳ, ಹಳೆಯ ಸಮಸ್ಯೆಗಳ ಒಂದು ದೊಡ್ಡ ಅಧ್ಯಾಯದ ಮುಕ್ತಾಯ. ನಿಮ್ಮ ಹಳೆ ಸಾಲ, ಹಳೆ ದ್ವೇಷ, ಹಳೆ ಕಾಯಿಲೆಗಳು, ಹಳೆ ನೋವುಗಳು ಎಲ್ಲದರ ಮುಕ್ತಾಯ. ಈಗ ನಿಮ್ಮ ಆಲೋಚನೆಗಳು, ನಿಮ್ಮ ಆಸಕ್ತಿಗಳು, ನಿಮ್ಮ ಅಭ್ಯಾಸಗಳು, ಕೆಲಸದ ವೈಖರಿಗಳು ಎಲ್ಲವೂ ಬದಲಾಗಬೇಕು. ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಒಳ್ಳೆಯದು. ಒಟ್ಟಾರೆ ಶನಿ ಸಂಚಾರದ ಈ ಒಂದು ಕಾಲಘಟ್ಟ ನಿಮ್ಮ ಜೀವನದ ಸತ್ಯ ದರ್ಶನ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಈಗ ಮೊದಲನೇದಾಗಿ ಯಾವ ಬಿಸ್ನೆಸ್ ಕ್ಲಿಕ್ ಆಗುತ್ತೆ, ಸ್ಪೆಷಲಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ವಿದೇಶಿ ಕಂಪನಿಗಳ ಜೊತೆ ವ್ಯವಹಾರ ಸಂಬಂಧ ಯಾರ್ಯಾರು ಇಟ್ಕೊಂಡಿದ್ದೀರಾ, ವಿದೇಶಿ ಕಂಪನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಈಗ ಅತ್ಯದ್ಭುತವಾದ ಸಮಯ. ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು. ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳುವಂತಹ ಸಮಯ, ಅಪ್ಡೇಟ್ ಆಗುವಂತಹ ಸಮಯ. ಇದನ್ನು ನೀವು ಮಾಡ್ತೀರಾ. ಸೊ ಇದರಿಂದ ನಿಮ್ಮ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಸಮಾಜದಲ್ಲೂ ಕೂಡ ನಿಮ್ಮ ಗೌರವವು ಕೂಡ ಜಾಸ್ತಿ ಆಗುತ್ತೆ. ಬಳಸ್ಕೊಳ್ಳಿ. ಅದೇ ರೀತಿ ನಾನು ಆಲ್ರೆಡಿ ಹೇಳಿದ್ದೀನಿ, ಆನ್ಲೈನ್ ಮೀಡಿಯಾ, ಬರವಣಿಗೆ, ಈ ಇಲಾಖಾವಾರು ಒಂದಷ್ಟು ಹೇಳದ್ನಲ್ಲ, ಈ ವಾಣಿಜ್ಯ ಇಲಾಖೆ, ವಾರ್ತಾ ಇಲಾಖೆ, ನಮ್ಮ ಸಾರಿಗೆ ಇಲಾಖೆ, ಇಲ್ಲಿರೋ ಈ ಇಲಾಖೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಇದು ಅತ್ಯಂತ ಶ್ರೇಷ್ಠವಾದ ಕಾಲ. ಬಟ್ ನೀವೇನಾದರೂ ಬುಧನ ಒಂದು ಪ್ರೇರಣೆಯಿಂದ ಅಥವಾ ನಿಮ್ಮ ಜಾತಕದಲ್ಲಿ ಬುಧ ನೆಗೆಟಿವ್ ಆಗಿ ಕುಂತ್ಕೊಂಡು ನಿಮ್ಮಿಂದ ತಪ್ಪು ಮಾಡಿಸ್ತಾ ಇದ್ದರೆ ಈಗ ಆ ತಪ್ಪಿಗೆಲ್ಲ ಶಿಕ್ಷೆ ಸಿಗುವಂತಹ ಕಾಲ. ನೀವು ಈ ಹಿಂದೆ ತಪ್ಪು ಮಾಡಿದ್ದರೆ ಅದು ಗಣನೆಗೆ ಬರುತ್ತೆ. ಈ ಕಾಲಘಟ್ಟದಲ್ಲೂ ನೀವು ತಪ್ಪುಗಳನ್ನು ಮಾಡಿದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಡೆಫಿನೆಟ್ಲಿ ಸಿಗಾಕೊಳ್ತೀರಾ, ಶಿಕ್ಷೆಯನ್ನು ಅನುಭವಿಸ್ತೀರಾ. ಬೇಡದ ಪ್ಲೇಸ್ಗೆ ವರ್ಗಾವಣೆ ಅಥವಾ ಪೋಸ್ಟಿಂಗೇ ಚೇಂಜ್ ಆಗಬಹುದು, ಇದೆಲ್ಲವೂ ಇರುತ್ತೆ. ಆದರೆ ನೀವು ಸನ್ಮಾರ್ಗದಲ್ಲಿದ್ದು ಇತರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿಕೊಂಡು ನಿಮ್ಮ ಇಲಾಖೆಗೆ, ನಿಮ್ಮ ಒಂದು ಡೆಸಿಗ್ನೇಷನ್ಗೆ ನೀವು ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಂಡಿದ್ದರೆ ಡೆಫಿನೆಟ್ಲಿ ಈ ಒಂದು ಕಾಲಘಟ್ಟ ಇದೆಯಲ್ಲ, ಇದನ್ನು ನಿಮ್ಮನ್ನು ಎಲ್ಲೋ ತಗೊಂಡೋಗಿ ಕೂರಿಸುತ್ತೆ. ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ, ಗೌರವ ಪ್ರಾಪ್ತಿಯಾಗುತ್ತೆ, ಬಡ್ತಿ ಸಿಗುತ್ತೆ, ವರ್ಗಾವಣೆ ಸಿಗುತ್ತೆ. ಇದೆಲ್ಲವೂ ಆಗುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಸಂಬಂಧಿತ ಕೆಲಸ ಮಾಡೋರಿಗೆ. ಒಟ್ಟಾರೆ ನೀವು ಈ ಒಂದು ಕಾಲಘಟ್ಟದಲ್ಲಿ ಸರಿಯಾದ ಹೆಜ್ಜೆಗಳನ್ನು ಇಡಬೇಕು, ಸರಿಯಾದ ಅಭ್ಯಾಸಗಳನ್ನು ಮೈಗೂಡಿಸ್ಕೊಳ್ಬೇಕು. ಶಾರ್ಟ್ಕಟ್ ಹುಡ್ಕೋಂಗಿಲ್ಲ, ಕೆಟ್ಟ ಮಾರ್ಗದಲ್ಲಿ ಹಣ ಮಾಡಬೇಕು ಅನ್ನುವಂತಹ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರುವ ಹಾಗೆ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸನ್ಮಾರ್ಗದಲ್ಲಿ ನಡೀರಿ. ಮಿಕ್ಕದ್ದನ್ನೆಲ್ಲ ಶನಿ ಮಹಾತ್ಮರು, ಬುಧ ಜೊತೆಗೆ ಗುರು ಎಲ್ಲರೂ ನಿಮಗೆ ಆಶೀರ್ವಾದ ಮಾಡಿ ಕೊಡ್ತಾರೆ. ಈ ಹಿಂದೆ ಮಾಡಿದ್ದೀರಾ ಆಲ್ರೆಡಿ, ಓಕೆ, ನಿಮ್ಮನ್ನು ನೀವೇ ಕ್ಷಮಿಸ್ಕೊಬೇಡಿ, ನನ್ನಿಂದನೇ ತಪ್ಪಾಗಿದೆ, ಇನ್ನು ಮುಂದೆ ನಾನು ಈ ರೀತಿ ಮಾಡಬಾರದು, ಸರಿಯಾದ ಮಾರ್ಗದಲ್ಲಿರೋಣ. ಅದಕ್ಕೆ ಈ ನಕ್ಷತ್ರದ ಬದಲಾವಣೆ ಆಗಿ ಶನಿ ಮಹಾತ್ಮರು ಬುದ್ಧಿ ಕಲಿಸಕ್ಕೆ ಬಂದಿದ್ದಾರೆ. ನಾನು ಬುದ್ಧಿ ಕಲಿಬೇಕು ಅಂತ ಅಟ್ಲೀಸ್ಟ್ ಇನ್ನು ಮುಂದೆ ದಾನ ಧರ್ಮ, ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋದು, ಇದನ್ನು ಮಾಡ್ಕೊಂಡು ಹೋಗಿ. ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತಗಳು ಆಗುತ್ತೆ. ಶನಿ ಬಂದು ನಿಮ್ಮನ್ನು ಏನು ತಿದ್ದಿದ ರೀತಿಯೂ ಆಗುತ್ತೆ, ತಿದ್ದುಕೊಳ್ಳಿ. ಇದು ಬರೀ ಸರ್ಕಾರಿ ಕ್ಷೇತ್ರದವರಿಗೆ ಅಂತಲ್ಲ, ನೀವು ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಬೋದು. ಯಾರ್ಯಾರು ಸರಿಯಾದ ಮಾರ್ಗದಲ್ಲಿದ್ದೀರಾ ಡೆಫಿನೆಟ್ಲಿ ಈಗ ನಿಮ್ಮ ಸೆಕೆಂಡ್ ಇನ್ನಿಂಗ್ ಶುರುವಾಯಿತು. ಅದ್ಭುತವಾಗಿ ನಿಮ್ಮ ಈ ದಿನಗಳು ಚೆನ್ನಾಗಿರುತ್ತೆ. ಒಂದೊಂದೇ ಪಾಸಿಟಿವ್ ಆಗಿ ನಿಮ್ಮ ಬದುಕನ್ನು ಬೇರೆ ರೀತಿ ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಇನ್ನು ಖಾಸಗಿ ವಲಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ಸ್ಪೆಷಲಿ IT ಕ್ಷೇತ್ರ, ನಿಮಗೆ
ಸಂಬಳ ಹೆಚ್ಚಾಗೋದು, ಪ್ಲೇಸ್ಮೆಂಟ್ ಚೇಂಜ್ ಆಗೋದು, ಇದೆಲ್ಲವೂ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಹೊಸದಾಗಿ ಉದ್ಯೋಗ ಹುಡುಕ್ತಾ ಇದ್ದರೆ, ಉದ್ಯೋಗ ಬದಲಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಈ ಕಾಲಘಟ್ಟ ತುಂಬ ಚೆನ್ನಾಗಿದೆ. ಬಟ್ ನೀವು ಎಲ್ಲೇ ಹೋಗಿ ಕೆಲಸಗಳು ಜಾಸ್ತಿ ಆಗುತ್ತೆ. ಎಲ್ಲರಿಗೂ, ಸರ್ಕಾರಿ ಕೆಲಸದಲ್ಲಿರೋರಿಗೂ ಅಷ್ಟೇ, ಪ್ರೈವೇಟ್ ಎಂಪ್ಲಾಯೀಸ್ಗೂ ಅಷ್ಟೇ, ವ್ಯಾಪಾರಸ್ಥರಿಗೂ ಅಷ್ಟೇ. ಕೈ ತುಂಬ ಕೆಲಸ ಮಾಡಬೇಕು. ಅದು ಒತ್ತಡಗಳನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ಶನಿ ಬಂದಿರೋದೇ ಕರ್ಮಕಾರಕ, ಶಿಸ್ತು, ಕೆಲಸ, ಇದನ್ನೆಲ್ಲ ತಿಳಿಸುವಂತಹ ಶನಿ ರೇವತಿ ನಕ್ಷತ್ರಕ್ಕೆ ಬಂದಿದ್ದಾರೆ. ಈಗ ನೀವು ಸುಮ್ಮನೆ ಕೂತ್ಕೊಂಡು ಅರ್ನ್ ಮಾಡೋಕ್ಕಾಗಲ್ಲ. ತುಂಬ ಎಫರ್ಟ್ ಹಾಕಬೇಕು, ತುಂಬ ದುಡಿಬೇಕು. ನಿಮ್ಮ ದುಡಿಮೆಗೆ ತಕ್ಕಂತಹ ಹೆಚ್ಚು ಲಾಭಗಳನ್ನು ಈ ಒಂದು ಕಾಲಘಟ್ಟದಲ್ಲಿ ಈ 3 ಗ್ರಹಗಳ ಇಂಪ್ಯಾಕ್ಟಿಂದ ನಿಮಗೆ ಖಂಡಿತ ಸಿಗುತ್ತೆ. ಓಕೆ. ಇನ್ನು ರಾಜಕಾರಣಿಗಳು, ವಿಶೇಷವಾಗಿ ಇದು ಒಳ್ಳೆಯ ದಿನಗಳೇ. 7.5 ಸಂದರ್ಭದಲ್ಲೂ ಏನಕ್ಕೆ ಹೇಳಿ, ಬುಧ ನಿಮ್ಮ 4ನೇ ಮನೆ. 4ನೇ ಮನೆ ಅಂದರೆ ಜನಸಮೂಹ. ಬುಧ ನಿಮಗೆ 7ನೇ ಮನೆ ಅಧಿಪತಿ. ಅದು ನಿಮಗೆ ಏನು ಜನಾಕರ್ಷಣೆ, ಜನಬೆಂಬಲ ಎಲ್ಲವನ್ನ ತಿಳಿಸುವಂತಹ ಸ್ಥಾನ. ಹಾಗಾಗಿ ಈಗ ನೀವು ಶನಿಗೋಸ್ಕರ ನೀವು ನಿಮ್ಮ ಮತದಾರರ ಬಳಿಯ ಹೋಗಬೇಕು. ನಿಮ್ಮ ಕಾರ್ಯಕರ್ತರನ್ನು ನಿಮ್ಮ ಹತ್ರ ಇಟ್ಕೊಂಡು ನಿಮ್ಮ ಕಾರ್ಯಕ್ಷೇತ್ರಗಳು ಅಥವಾ ನಿಮ್ಮ ಏನು ಕ್ಷೇತ್ರಗಳಿದೆಯಲ್ಲ ಅಲ್ಲಿ ಹೋಗಿ ಜನರನ್ನು ಹತ್ತಿರದಿಂದ ಮಾತನಾಡಿಸ್ಬೇಕು. ಇದು ಆ ಥರದ ಸಮಯ. ಇದನ್ನು ಹಾಗೆ ಬಳಸ್ಕೊಂಡಾಗ ಮಾತ್ರ ನಿಮ್ಮ ರಾಜಕೀಯ ವರ್ಚಸ್ ಇನ್ನೂ ಜಾಸ್ತಿ ಆಗುತ್ತೆ. ಅದರ್ವೈಸ್ ನೀವು ರಾಜಕೀಯವನ್ನು ಬೇರೆ ಮಾರ್ಗಕ್ಕೆ ಬಳಸ್ಕೊಂಡಿದ್ದರೆ, ತಪ್ಪು ಹಾದಿಯಲ್ಲಿದ್ದರೆ ಸಿಕ್ಕಾಕೊಳ್ತೀರಾ. ಹೊರಗಡೆಗೆ ಬರ್ತದೆ. ಅದನ್ನೇ ಮಾಡೋದು ಶನಿ ಮಹಾತ್ಮರು. ಬದಲಾಗಿ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇದೆ, ಅಲ್ಲಿಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ನೀವು ಮಾಡುವಂತಹ ಇಲ್ಲಿಯ ಕರ್ಮಗಳು, ಕೆಲಸಗಳು ಸರಿಯಾಗಿ ಬಳಸ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ಹಿರಿಯ ರಾಜಕಾರಣಿಗಳೇನಾದರೂ ಇದ್ದರೆ, ವಯಸ್ಸು 80-90 ದಾಟಿದೆ ಅನ್ನೋದಾದರೆ ಆರೋಗ್ಯದಲ್ಲಿ ಎಚ್ಚರಿಕೆ ತುಂಬ ಅತ್ಯಗತ್ಯ. ಓಕೆ. ಸೊ ಅದೇ ರೀತಿ ಹಿರಿಯ ನಾಗರಿಕರಿಗೂ ಕೂಡ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಬುಧ ಏನು ನಮ್ಮ ನರಮಂಡಲದ ನಾಯಕ ಆಗಿರೋದ್ರಿಂದ ಈ ನರಗಳ ವ್ಯವಸ್ಥೆಯೇ ಸ್ವಲ್ಪ ಹದಗೆಡುತ್ತೆ ಓವರಾಲ್ ದೇಹದಲ್ಲಿ. ಹಿರಿಯ ನಾಗರಿಕರಿಗೆ ಸ್ಪೆಷಲಿ ಕಾಲಿಗೆ ಸಂಬಂಧಪಟ್ಟಂತಹ ನೋವುಗಳು ಜಾಸ್ತಿ ಆಗುತ್ತೆ. ಅದರ ಬಳಲಿಕೆಯಿಂದ ಸ್ವಲ್ಪ ದೇಹ ತೊಂದರೆಗೊಳಗಾಗುತ್ತೆ. ಅದೇ ರೀತಿ ಗುರು ಲಿವರ್ಗೆ ಸಂಬಂಧಿತ ವಿಚಾರಗಳಲ್ಲೂ ಸ್ವಲ್ಪ ತೊಂದರೆಗಳನ್ನು ನಿಮಗೆ ಕೊಡಬಹುದು. ಸ್ವಲ್ಪ ನೀವು ಡಯಟನ್ನು ಫಾಲೋ ಮಾಡಬೇಕು, ಶಿಸ್ತನ್ನು ಅಳವಡಿಸ್ಕೊಳ್ಬೇಕು, ಶ್ರಮ ಪಡಬೇಕು. ಇದನ್ನೆಲ್ಲ ಮಾಡಿಬಿಟ್ರೆ ಇವೆಲ್ಲ ಏನು ಅಟ್ಯಾಕ್ ಆಗಬೇಕು ಅಂತ ಇದೆಯಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನು ವಿಶೇಷವಾಗಿ ನಮ್ಮ ಗೃಹಿಣಿಯರ ಬಗ್ಗೆ ಬರೋಣ. ನೋಡಿ, ಗೃಹಿಣಿಯರಿಗೆ ಈಗ ಮನೆಯಲ್ಲಿ ಒಂದು ಜವಾಬ್ದಾರಿ ಸಿಗ್ತಾ ಇದೆ. ಈ ಒಂದು ಕಾಲಘಟ್ಟದಲ್ಲಿ ಶನಿ ಮಹಾತ್ಮರು ಬಂದು ನಿಮ್ಮ ಕೆಲಸವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ತೆಗೆದುಕೊಳ್ಳಿ. ಶನಿ ಮಹಾತ್ಮರ್ಗೆ ಅದಿಷ್ಟ. ನೀವು ಚೆನ್ನಾಗಿ ಕೆಲಸ ಮಾಡಿ, ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಮನೆಯ ರಿಪೇರಿ ಕೆಲಸಗಳನ್ನು ನೀವೇ ಮುಂದೆ ನಿಂತು ಮಾಡಿಸೋದು, ಮನೆಗೆ ಅತಿಥಿಗಳು ಜಾಸ್ತಿ ಆಗ್ತಾರೆ, ಸೊ ಅವರ ಸತ್ಕಾರಗಳನ್ನು ಮಾಡೋದು, ಇದೆಲ್ಲ ನೀವು ಜಾಸ್ತಿ ಮಾಡ್ತೀರಾ. ಹಾಗಾಗಿ ಕೆಲಸಗಳು ಜಾಸ್ತಿ ಆಗುತ್ತೆ. ಸಮ್ ಜವಾಬ್ದಾರಿಗಳು ಕೂಡ ನಿಮ್ಮ ಹೆಗಲ ಮೇಲಿರುತ್ತೆ. ಇಲ್ಲ, ನೀನು ಇದನ್ನು ನೋಡ್ಕೋ, ಒಂದಷ್ಟು ದುಡ್ಡು ಬಂದು ನಿಮ್ಮನ್ನು ಸೇರುತ್ತೆ. ನಿಮ್ಮ ಹಸ್ಬೆಂಡೇ ನಿಮ್ಗೆ ಸ್ವಲ್ಪ ದುಡ್ಡು ಕೊಡ್ಬೋದು, ನಿಮ್ಮ ಮಕ್ಕಳೇ ನಿಮ್ಗೆ ಸ್ವಲ್ಪ ದುಡ್ಡು ಕೊಡ್ಬೋದು. ಅದರ ಜೊತೆಗೆ ನೀವು ಮದುವೆಯ ಹಿಂದೆ ಒಂದಷ್ಟು ಆಸೆಗಳನ್ನು ಇಟ್ಕೊಂಡಿದ್ರಿ. ನಾನೊಬ್ಬ ಟೀಚರ್ ಆಗಬೇಕು, ಇಲ್ಲ ನಾನು ಟ್ಯೂಷನ್ ಮಾಡಬೇಕು, ಟೈಲರಿಂಗ್ ಕಲಿತು ಅದನ್ನು ನಾನು ಸ್ವಲ್ಪ ವೃತ್ತಿಯಾಗಿ ಮಾಡಿಕೊಂಡು ಒಂದಷ್ಟು ಕೈಗೆ ಹಣ ಮಾಡ್ಕೋಬೇಕು ನನಗೋಸ್ಕರನಾದರೂ, ಈ ಥರ ಏನೇನೋ ಆಸೆ ಇಟ್ಕೊಂಡಿರ್ತೀರಲ್ಲ ನಿಮ್ಮ ಲೆವೆಲ್ಗೆ. ಈ ಕಾಲಘಟ್ಟದಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ, ನಿಮ್ಮ ಆಸೆ ಈಡೇರುತ್ತೆ. ಶನಿ ಮಹಾತ್ಮರು ಅದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ನೀವು ಅಲ್ಲಿ ಮುಂದಾಗ್ತೀರಾ. ಕೆಲಸ ಮಾಡಿ, ಚೆನ್ನಾಗಿರಿ. ಓಕೆ. ಸ್ವಲ್ಪ ಓವರ್ ಥಿಂಕಿಂಗ್ ಬೇಡ, ಮಾತಿನಲ್ಲಿ ಹಿಡ್ತಾ ಇರಬೇಕು. ತುಂಬ ಸಿಟ್ಟಾಗಿ ಮಾತಾಡೋದು, ಬಾಯಿಗೆ ಬಂದದ್ದನ್ನೆಲ್ಲ ಮಾತಾಡೋದು ಮಾಡಿದ್ರೆ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ. ಜೊತೆಗೆ ನಿಮ್ಮ ಮಾತು ಕೂಡ ಇತರರಿಗೆ ಅರ್ಥ ಆಗಲ್ಲ. ರೇವತಿ ನಕ್ಷತ್ರದವರು ಮೌನಿಯಾಗಿದ್ದಷ್ಟು ಗೆಲ್ತೀರ, ಮಾತನಾಡಿದಷ್ಟು ಸೋಲ್ತೀರ. ಇದು ನಿಮ್ಮ ಸಿಂಪಲ್ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಮೌನಿಯಾಗಿದ್ದುಬಿಡಿ. ಓಕೆ. ಉಳಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ರೇವತಿ ನಕ್ಷತ್ರದ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಕಾಲಘಟ್ಟ ಶನಿ ಮಹಾತ್ಮರು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅಂದುಕೊಳ್ಳಿ. ಬರುವ ಅವಕಾಶಗಳನ್ನು ಎರಡೂ ಕೈ ಸೇರಿಸಿ ಬಾಚಿ ತಪ್ಕೊಳ್ಳಿ.
ಶ್ರಮ ಹಾಕಿ, ಒಂದಷ್ಟು ಅಲೆದಾಟ ಇರುತ್ತೆ, ಮಾಡಿಬಿಡಿ. ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ನಿಮ್ಮ ಬದುಕನ್ನು ಒಂದು ಬೇರೆ ರೂಪ ಪಡೆದುಕೊಳ್ಳುವಂತೆ ನೀವೇ ಮಾಡಿಕೊಳ್ಬೇಕು. ಕೆಟ್ಟ ಅಭ್ಯಾಸಗಳನ್ನು, ಕೆಟ್ಟ ಮಾರ್ಗಗಳನ್ನು, ಕೆಟ್ಟ ಆಲೋಚನೆಗಳನ್ನು ಇಂದಿನಿಂದನೇ ತೆಗೆದು ಬಿಡಿ. ಮಿಕ್ಕಿದ್ದೆಲ್ಲವೂ ಚೆನ್ನಾಗಿರುತ್ತೆ. ಇದಿಷ್ಟು ಮೀನರಾಶಿ ರೇವತಿ ನಕ್ಷತ್ರದವರಿಗೆ ಶನಿಯ ಸಂಚಾರದಿಂದ ಸಿಗ್ತಾ ಇರತಕ್ಕಂಥ ಫಲಗಳು.